ಸರ್ ನಮಸ್ಕಾರ ಸರ್. ನಮಸ್ತೆ ಸರ್. ಸರ್, ಉತ್ತರ ಕರ್ನಾಟಕದ ಹೆಬ್ಬಾಗಿಲು, ಮಧ್ಯ ಕರ್ನಾಟಕದ ಹರಿಹರೇಶ್ವರ, ಹೌದು, ಅಂದರೆ ಶಿವ ಮತ್ತು ವಿಷ್ಣುವಿನ ಅವತಾರ. ಸುಮಾರು 801 ವರ್ಷ ಆಯಿತು. ಹೌದು. ವೀರ ಬಲ್ಲಾಳನ ಕಾಲದ ಅಥವಾ ಹೊಯ್ಸಳರ ಕಾಲದಲ್ಲಿ ಅಲ್ಲಿಂದ ಇಲ್ಲಿವರೆಗೂ ಕೂಡ ಜಗತ್ತಿನಾದ್ಯಂತ ಈ ದೇವಸ್ಥಾನ ನೋಡಲಿಕ್ಕೆ ವೀಕ್ಷಕರು ಬರ್ತಾ ಇದ್ದಾರೆ. ಈ ಜಾತ್ರಾ ಸಂದರ್ಭದಲ್ಲಿ ಅನೇಕ ಸೌಲಭ್ಯಗಳ ಕೊರತೆ ಇದೆ ಅಂತೇಳಿ ಸಾರ್ವಜನಿಕರು ಹೇಳ್ತಾ ಇದ್ದಾರೆ. ಜಾತ್ರೆ ಕುರಿತು ಸಮಾಜದ ಉನ್ನತಿಗಾಗಿ ಏನೆಲ್ಲ ಕಾರ್ಯಗಳು ನಡೀಬೇಕು ಅನ್ನೋದನ್ನು ತಾವು ಕಂಡ ಅನುಭವದ ಹಿನ್ನೆಲೆಯಲ್ಲಿ ನಮ್ಮ ಪ್ರೇಕ್ಷಕರಿಗೆ ಜನರಿಗೆ ತಿಳಿಸ್ಕೊಡಿ ಸರ್. ನಾನು ಸುಮಾರು ಈ ಊರಿಗೆ ಬಂದು ಒಂದು ಮೊದಲನೇದಾಗಿ ಹರಿಹರ್ಷ ರಥೋತ್ಸವದ ಶುಭಾಶಯಗಳು, ಎಲ್ಲ ಸಾರ್ವಜನಿಕರಿಗೆ ಶುಭಾಶಯಗಳು, ಬಂದಂತೆಲ್ಲ ಭಕ್ತಾದಿಗಳಿಗೆ ಶುಭಾಶಯಗಳು. ಈ ಊರಿಗೆ ಬಂದು ಸುಮಾರು ನಾನು 40 ವರ್ಷ ಆಯಿತು, ಆಗ್ತಾ ಬಂತು. ಹರಿಹರೇಶ್ವರ ದಕ್ಷಿಣ ಕಾಶಿ ಅಂತ ಹೇಳ್ತಾರೆ, ಪ್ರವಾಸಿ ತಾಣ ಅಂತ ಭಾಳ ಹೇಳ್ತಾರೆ. ಸಾಕಷ್ಟು ಒಂದು ಇದ್ರ ಬಗ್ಗೆ, ಈ ಕ್ಷೇತ್ರದ ಬಗ್ಗೆ ಸಾಕಷ್ಟು ಅಪಾರ ನಂಬಿಕೆ ಇದೆ. ಲಕ್ಷಾನುಗಟ್ಟಲೆ ಭಕ್ತರು ಇದನ್ನು ಬೇರೆ ಬೇರೆ ರಾಜ್ಯಗಳಿಂದನೂ ಬರ್ತಾ ಇದ್ದಾರೆ. ನಮ್ಮ ರಾಜ್ಯದ ಅಷ್ಟೇ ಅಲ್ಲ, ನಮ್ಮ ರಾಜ್ಯದ 4 ದಿಕ್ಕುಗಳಿಂದ ಬರೋದ್ರ ಜೊತೆಗೆ ಬೇರೆ ಬೇರೆ ರಾಜ್ಯದಿಂದ ಭಕ್ತರು ಬರ್ತಾರೆ. ಸವಲತ್ತುಗಳು ಬೇಕು, ಇದು ಒಂದು ಪ್ರವಾಸಿ ತಾಣ ಆಗಬೇಕು. ಈ ಹಂಪಿ ನಾವು ಹೆಂಗೆ ಪ್ರವಾಸಿ ತಾಣ ಮಾಡಿದ್ದೀವಿ, ಇದು ಮುಜರಾಯಿ ಇಲಾಖೆ ಸೇರಿದೆ. ಸರ್ಕಾರ ಇದೊಂದು ಪ್ರವಾಸಿ ತಾಣ ಮಾಡ್ಬೇಕಂದ್ರೆ ಇದೊಂದು ಹರಿಹರ ಉತ್ಸವ ಟೈಪ್ ರಥೋತ್ಸವ ಮಾಡಿಬಿಟ್ಟು ಮುಗಿದೋಯ್ತು. ಮತ್ತು ತಿರುಗಿ ವರ್ಷ ಎಲ್ಲ ಏನು ಯಾವುದೇ ಆಚರಣೆಗಳು ಎಲ್ಲರ ಪೂಜೆ ಇರ್ತದೆ, ಮಾಮೂಲಿ ಇರ್ತದೆ ಅಷ್ಟೇ. ಆದರೆ ಇಲ್ಲಿ ಒಂದು ಪ್ರಾಧಿಕಾರನ ರಚನೆ ಮಾಡಿ ಸರ್ಕಾರದಿಂದ ಅದಕ್ಕೆ ವಿಶೇಷ ಅನುದಾನ ಕೊಟ್ಟು, ದಕ್ಷಿಣ ಕಾಶಿ ಅಂತ ಬಾಯಲ್ಲಿ ಹೇಳಿದ್ರಲ್ಲ, ಹೊಯ್ಸಳರ ಕಾಲದ ದೇವಸ್ಥಾನ ಇದು, ತುಂಬ ಪ್ರೇಕ್ಷಣೀಯ ಸ್ಥಳ. ಇದನ್ನು ತುಂಬ ಆಕರ್ಷಣೆ ಮಾಡಿದರೆ ಹರಿಹರದ ಆರ್ಥಿಕ ಸ್ಥಿತಿನೂ ಸುಧಾರಿಸ್ತದೆ. ದೇವಾಲಯಕ್ಕೆ ಭಗವಂತನ ಒಂದು ಕೃಪೆಗೆ ಎಲ್ಲರೂ ಬಂದಂಥ ಭಕ್ತರು ಕೂಡ ಒಂದು ಆಶೀರ್ವಾದ ಪಡ್ಕೊಂಡು ಹೋಗ್ತಾರೆ. ಕನಿಷ್ಠ ಸವಲತ್ತುಗಳು ಬೇಕೇ ಬೇಕು. ಒಂದು ದೇವಸ್ಥಾನದ ಆವರಣದಲ್ಲಿ ಅಲ್ಲಿ ಸ್ನಾನಗೃಹ, ನದಿ ದಂಡೆ ಮೇಲೆ ಇದೆ, ಸ್ನಾನಗೃಹಗಳು ಬೇಕು, ಶೌಚಾಲಯಗಳು ಬೇಕು. ಹಾಗಾಗಿ ಕೆಲವು ನದಿಗೆ ಹೋಗಿ ಸ್ನಾನ ಮಾಡೋದು ಮಾಡ್ತಾರೆ, ಮಹಿಳೆಯರೆಲ್ಲ ಮಾಡೋಕ್ಕೆ ಕಷ್ಟ ಆಗ್ತದೆ. ಹಾಗಾಗಿ ಸ್ನಾನಗೃಹಗಳು ಬೇಕು, ಶೌಚಾಲಯಗಳು ಬೇಕು. ಅವನ್ನೆಲ್ಲ ಒಂದು ಪ್ರಾಧಿಕಾರ ಮಾಡಿ ಇದಕ್ಕೆ ವಿಶೇಷ ಅನುದಾನ, ಇಲ್ಲಿ ಶಾಸಕರುಗಳು, MP ಅವರೆಲ್ಲ ಸೇರಿ ಇದಕ್ಕೊಂದು ಪ್ರಾಧಿಕಾರ ರಚನೆ ಮಾಡಿ, ಕಾಗಿನೆಲೆ ಅಭಿವೃದ್ಧಿ ಪ್ರಾಧಿಕಾರ ಮಾಡಿದ್ದಾರೆ. ಹಂಪಿ ಉತ್ಸವಕ್ಕೆ ಪ್ರತಿ ವರ್ಷ ಮಾಡಿದ್ದಾರೆ. ಆ ಟೈಪ್ ಪ್ರಾಧಿಕಾರ ಮಾಡಿ ಅದಕ್ಕೆ ವಿಶೇಷ ಅನುದಾನ ತೆಗೆದಿರಿಸಿದರೆ ಖಂಡಿತ ವರ್ಷಕ್ಕೊಮ್ಮೆ ಹರಿಹರೋತ್ಸವ ಮಾಡಿ, ಹಂಪಿ ಉತ್ಸವ ಟೈಪ್ ಹರಿಹರೋತ್ಸವ ಮಾಡಿ ಅದಕ್ಕೆ ಭಕ್ತರನ್ನು ಆಕರ್ಷಣೆ ಮಾಡೋಕ್ಕಂಥ ಸಾಧ್ಯತೆ ಉಂಟು. ಹಾಗಾಗೋದ್ರಿಂದ ಹರಿಹರ ಈಗ ನಮಗೆ ಕಿರ್ಲೋಸ್ಕರ್ ಫ್ಯಾಕ್ಟ್ರಿ ಬಂದಾದಮೇಲೆ ಹರಿಹರ ಆರ್ಥಿಕ ಸ್ಥಿತಿ ಕಷ್ಟ ಇದೆ ಖಂಡಿತ. ಪ್ರವಾಸಿ ತಾಣ ಆದರೆ, ಯಾಕಂದ್ರೆ ತುಂಗಭದ್ರಾ ನದಿ ಇದೆ, ಹರಿಹರ ಕ್ಷೇತ್ರ ಇಲ್ಲಿದೆ, ಆಮೇಲೆ ಜಗತ್ತಿನ ಪ್ರಸಿದ್ಧವಾದಂಥ ಒಂದು ಚರ್ಚ್ ಇದೆ. ಇವೆಲ್ಲ ಇರೋಂಥ ಊರಲ್ಲಿ ಪ್ರವಾಸಿ ತಾಣ ಮಾಡೋಂಥ ಪ್ರಯತ್ನ ಆಗಿಲ್ಲ. ಅದು ಖಂಡಿತ ನೋವಿನ ಸಂಗತಿ. ಸಾರ್ವಜನಿಕ ಬದ್ಧತೆ ಕೂಡ ಬೇಕು. ಸಾರ್ವಜನಿಕ ಜನಪ್ರತಿನಿಧಿಗಳು ಇದರ ಬಗ್ಗೆ ಭಾಗವಹಿಸಿ ಇದರ ಬಗ್ಗೆ ಚಿಂತನೆ ಮಾಡಿ, ಅದು ವಿರೋಧ ಪಕ್ಷದಾಗಿರಲಿ ಆಡಳಿತ ಪಕ್ಷದಾಗಿರಲಿ, ಈ ಊರವರು ಎಲ್ಲರೂ ಸೇರಿ ನಗರಸಭೆಯವರು, ಆಮೇಲೆ ಜನಪ್ರತಿನಿಧಿ MLAಗಳು, MP ಗಳು ಎಲ್ಲ ಸೇರ್ಕೊಂಡು, ಹಾಲಿ ಮಾಜಿಗಳೆಲ್ಲ ಸೇರ್ಕೊಂಡು, ಸಾರ್ವಜನಿಕರು ಸೇರ್ಕೊಂಡು ಇದರ ಜೀರ್ಣೋದ್ಧಾರಕ್ಕೆ ಪ್ರಯತ್ನ ಮಾಡಿದರೆ ಖಂಡಿತ ದೊಡ್ಡ ಕೆಲಸ ಏನಲ್ಲ, ಭಾಳ ದೊಡ್ಡ ಕೆಲಸಗಳೇನು ಉಳಿದಿಲ್ಲ. ಇಲ್ಲಿ ನದಿ ಇದೆ, ಸ್ನಾನಗೃಹ ಆಗಬೇಕು, ಶೌಚಾಲಯಗಳಾಗಬೇಕು ಅಷ್ಟೇ. ಪ್ರಸಾದ ಬಂದರೆ ಪ್ರಸಾದದ ಕೂಡ ವ್ಯವಸ್ಥೆ ಆಗಬೇಕು. ಆ ದಿಶೆಯಲ್ಲಿ ಸರ್ಕಾರ ತನ್ನ ಇಚ್ಛಾಶಕ್ತಿ ಪ್ರದರ್ಶನ ಮಾಡಿ ಹರಿಹರಕ್ಕೆ ಇದೊಂದು ವಿಶೇಷ ಕೊಡಿ. ನಮಗೇನು ಇಲ್ಲಿ ದಾವಣಗೆರೆಗಿರೋಂಥ ದಾವಣಗೆರೆ ಜಿಲ್ಲೆಯ ಒಂದು ವ್ಯಾಪ್ತಿಯಲ್ಲಿದೆ, ಮಧ್ಯ ಕರ್ನಾಟಕದಲ್ಲಿದೆ, ರಾಜ್ಯದ ಎಲ್ಲ ಮೂಲೆಗಳಿಗೂ ಸಂಪರ್ಕ ಕಲ್ಪಿಸ್ತಕ್ಕಂಥ ರೈಲ್ವೆ ಇದೆ, ಬಸ್ ನಿಲ್ದಾಣಗಳಿದೆ. ಆದರೆ ಈ ಊರು ಸುಧಾರಣೆ ಮಾಡಲಿಕ್ಕೆ ಪ್ರವಾಸಿ ಕ್ಷೇತ್ರ ಮಾಡಿದರೆ ಮಾತ್ರ ನಮಗೆ ಇದು ಸಾಧ್ಯ. ರಾಘವೇಂದ್ರ ಸ್ವಾಮಿಗಳ ಮಠ ಇದೆ, ಹರಿಹರೇಶ್ವರ ದೇವಸ್ಥಾನ ಇದೆ, ಚರ್ಚ್ ಇದೆ, ಇಷ್ಟೆಲ್ಲವುಗಳು ಸವಲತ್ತುಗಳಿರ್ತಕ್ಕಂಥ ಊರಲ್ಲಿ ಪ್ರವಾಸಿ ತಾಣ ಮಾಡಿದರೆ ಮಾತ್ರ ಇದು ಸಾಧ್ಯ ಆಗ್ತದೆ ಅಂತಕ್ಕಂಥ ಅಭಿಪ್ರಾಯ ಹೇಳ್ತಾ, ಈ ಸ್ವಾಮಿಯ ಒಂದು ಸನ್ನಿಧಾನದಲ್ಲಿ ನಂದು ಪ್ರಾರ್ಥನೆ ಏನಂದರೆ ಅವರೆಲ್ಲರಿಗೂ ಭಗವಂತ ಸದ್ಬುದ್ಧಿ ಕೊಟ್ಟು ಒಂದು ಪ್ರಾಧಿಕಾರ ರಚನೆ ಮಾಡಿ ಒಂದು 50 ಕೋಟಿನೋ 100 ಕೋಟಿನೋ ಒಂದು ಅದಕ್ಕೆ ಮೀಸಲಿರಿಸಿ ಅಭಿವೃದ್ಧಿ ಕಾರ್ಯ ತಗೊಂಡ್ರೆ ಒಂದು 5 ವರ್ಷದಲ್ಲಿ ಏನಾರು ಮಾಡ್ಬೋದು, ಬೇಕಾದಷ್ಟು ಅಭಿವೃದ್ಧಿ ಮಾಡೋಕ್ಕೆ ಸಾಧ್ಯ ಆಗ್ತದೆ. ಸಾರ್ವಜನಿಕರು ಕೂಡ ಪಕ್ಷಾತೀತವಾಗಿ ಇದರ ಬಗ್ಗೆ ಒತ್ತಡ ಹಾಕಿದರೆ ಖಂಡಿತ ಇದು ಅಸಾಧ್ಯ ಅಂತ ಮಾತನ್ನು ಹೇಳಲ್ಲ, ಖಂಡಿತ ಸಾಧ್ಯ ಆಗ್ತದೆ. ಸಾರ್ವಜನಿಕರು ಕೂಡ ಅವ್ರಿಗೆ ಇಚ್ಛಾಶಕ್ತಿ ಇರಬೇಕು, ನಮ್ಮೂರಿಗೆ ಇದು ಮಾಡಿಸ್ಕೊಳ್ಬೇಕು ಅಂತ ಹೇಳಿಬಿಟ್ಟು ನಮ್ಮ ಅನುಕೂಲ ನೋಡ್ಕೊಂಡು ಕೂತ್ಕೊಂಡ್ರಾಗಲ್ಲ. ಹರಿಹರೇಶ್ವರ ಸ್ವಾಮಿ ನಿರಂತರ ಪೂಜೆ ಆಗ್ತದೆ, ವರ್ಷಕ್ಕೊಮ್ಮೆ ರಥೋತ್ಸವ ಆಗ್ತದೆ, ಲಕ್ಷಾನುಗಟ್ಟಲೆ ಭಕ್ತರು ಬರ್ತಾರೆ, ಹೋಗ್ತಾರೆ, ಮುಗಿದೋಯ್ತು. ನಂತರದಲ್ಲಿ ಯಾವುದೇ ಹೆಚ್ಚು ಅಭಿವೃದ್ಧಿ ಕಾರ್ಯಗಳಾಗಲಿ, ಇಲ್ಲಿ ಏನು ಬೆಳವಣಿಗೆಗಳಾಗಲಿ, ಕನಿಷ್ಠ ಸವಲತ್ತುಗಳು ಕೂಡ ಆಗಿಲ್ಲ. ಅದು ಆಗಬೇಕಂತಕ್ಕಂಥ ನಾನು ಎಲ್ಲ ಭಕ್ತರ ಪರವಾಗಿ ನಾನೊಬ್ಬ ಇಲ್ಲಿ ಒಬ್ಬ ಈ ಊರಿನ ಪ್ರಜೆಯಾಗಿ ಆಗ್ರಹಪೂರ್ವಕವಾಗಿ MP ಗಳಲ್ಲಿ MLAಗಳಲ್ಲಿ ಮಾಜಿ ಮತ್ತು ಹಾಲಿ ಎಲ್ಲರಲ್ಲಿ ಕೂಡ ವಿನಂತಿ ಮಾಡಿಕೊಂಡು, ನಗರಸಭೆಯವರು ಕೂಡ ಇದ್ರ ಬಗ್ಗೆ ವಿಶೇಷ ಗಮನ ಕೊಡಬೇಕು. ನಮ್ಮ ಮುಜರಾಯಿ ಇಲಾಖೆ ನಮ್ಮ ಸಂಬಂಧ ಇಲ್ಲ ಅನ್ನೋದಲ್ಲ, ನಮ್ಮೂರಿನ ಒಂದು ದೇವಸ್ಥಾನ, ಭಗವಂತನ ಆಶೀರ್ವಾದ ಎಲ್ಲರಿಗೂ ಬೇಕು. ಆ ದಿಶೆಯಲ್ಲಿ ಪ್ರಯತ್ನ ಮಾಡ್ತಾರೆ ಅಂತಕ್ಕಂಥ ಭರವಸೆಯೊಂದಿಗೆ ಎಲ್ಲರಲ್ಲಿ ಮತ್ತೊಮ್ಮೆ ನಿಮ್ಮ ಮುಖಾಂತರ ಆಗ್ರಹಪೂರ್ವಕ ವಿನಂತಿ ಮಾಡ್ಕೊಳ್ತೇನೆ.
ಆರ್ಥಿಕ ಅಭಿವೃದ್ಧಿ ಆಗ್ತದೆ ಆಟೋಮೆಟಿಕ್ಕಾಗಿ. ಪ್ರವಾಸಿ ತಾಣ ಆತಂದರೆ ಈಗ ಹಂಪಿ ಪ್ರವಾಸಿ ತಾಣ, ಹಂಪಿಯಲ್ಲಿ ಏನು ಅದು ಬಿಟ್ಟರೆ ಏನಲ್ಲ, ವಿರೂಪಾಕ್ಷ ದೇವಸ್ಥಾನ ಪ್ರವಾಸಿ ತಾಣ, ಅದು ರಥ ಎಲ್ಲ ಇಷ್ಟು ಜನ ನೋಡೋಕೆ ಬರ್ತಾರೆ, ಎಲ್ಲ ಕಡೆಯಿಂದ ಬರ್ತಾರೆ, ದೇಶದ ಎಲ್ಲ ಮೂಲಗಳಿಂದ ಬರ್ತಾರೆ. ಸೊ ಹಾಗಾಗಿ ಏನಾಗುತ್ತೆ, ಅಲ್ಲಿ ಆರ್ಥಿಕ ಅಭಿವೃದ್ಧಿ ಆಗ್ತದೆ. ಇಲ್ಲಿ ಎಲ್ಲ ವ್ಯವಹಾರಗಳು, ವಹಿವಾಟುಗಳು, ವಸತಿ ನಿಲಯಗಳು ಎಲ್ಲವೂ ಪ್ರಾರಂಭ ಆಗ್ತದೆ. 100% ಅದು ಆ ಊರಿನ ಅಭಿವೃದ್ಧಿ ಆಗೇ ಆಗ್ತದೆ. ಬೇರೆ ಸಂಪನ್ಮೂಲ ಇಲ್ಲ ಈ ಊರಿಗೆ. ಹಾಗಾಗಿ ಆ ದಿಶೆಯಲ್ಲಿ ತುಂಬ ಸೀರಿಯಸ್ ಆಗಿ ಇದ್ರ ಬಗ್ಗೆ ಎಲ್ಲರೂ ಯೋಚನೆ ಮಾಡಬೇಕು. ಎಲ್ಲ ಪೊಟೆನ್ಷಿಯಲ್ ಇದೆ ಈ ಊರಾಗ. ಸಾಹಿತಿಗಳಿದ್ದಾರೆ, ಬೇಕಾದಷ್ಟು ಕವಿಗಳಿದ್ದಾರೆ, ಎಲ್ಲರೂ ಇದ್ದಾರೆ. ಆದರೆ ಬಂಡವಾಳಶಾಹಿಗಳು ಏನಿದಾರಲ್ಲ ಅವರು ಸ್ವಲ್ಪ ಒಲವು ತೋರಿಸ್ಬೇಕು. ಅವರು ದಾಸೋಹದ ಕಡೆ ಗಮನ ಕೊಡೋದ್ರ ಜೊತೆಗೆ ಇಲ್ಲಿ ನಿರಂತರ ದಾಸೋಹ ನಡೀಬೇಕು. ಬಂದಂಥ ಪ್ರವಾಸಿಗರು ಹರಿಹರ ದೇವಸ್ಥಾನಕ್ಕೆ ಹೋದ್ರೆ ನಮಗೆ ಒಂದು ಪ್ರಸಾದ ಕೊಟ್ರಪ್ಪ ಅಂತಕ್ಕಂದ್ರೆ ಊರಿನ ಮರ್ಯಾದೆ ಪ್ರಶ್ನೆ ಇರ್ತದೆ, ಊರಿನ ಗೌರವ ಬರ್ತದೆ. ಅದು ಆ ದಿಶೆಯಲ್ಲಿ ನಮ್ಮ ಕಡೆಯಿಂದ ಏನಾದರೂ ಅಡಿಲಿ ಸೇವೆ ಮಾಡೋ ಸಂದರ್ಭ ಅವಕಾಶ ಭಗವಂತ ಕೊಟ್ಟರೆ ವರ್ಷ ಮಾಡ್ತೀನಿ ನಾನು. ಜೊತೆಗೆ ಮತ್ತೆ ನನ್ನ ಕಡೆಯಿಂದ ಏನೋ ಸಾಧ್ಯ ನನ್ನ ಒಬ್ಬ ಈ ಊರಿನ ಪ್ರಜೆಯಾಗಿ ಮಾಡ್ತಕ್ಕಂಥ ಪ್ರಯತ್ನ ಕೂಡ ಮಾಡ್ತೀನಿ ಅಂತ ಹೇಳ್ತಾ, ಆ ದಿಶೆಯಲ್ಲಿ ಭಗವಂತ ಸದ್ಬುದ್ಧಿ ಕೊಡಲಿ ಅಂತ ಮತ್ತೊಮ್ಮೆ ತಮ್ಮ ಮಾಧ್ಯಮದ ಮುಖಾಂತರ ವಿನಂತಿ ಮಾಡ್ಕೊಳ್ತೇನೆ. ತಮಗೂ ಕೂಡ ಈ ದಿಶೆಯಲ್ಲಿ ಪ್ರತಿ ವರ್ಷ ನೀವು ಸಾರ್ವಜನಿಕರ ಇಂದ ಈ ರಥೋತ್ಸವದಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಊರಿನ ಅಭಿವೃದ್ಧಿಯ ಬಗ್ಗೆ ಸಾಕಷ್ಟು ಕಳಕಳಿ ವಹಿಸಿದ್ದೀರಿ. ಪ್ರತಿಯೊಂದು ನಿಮ್ಮ ಎಲ್ಲರ ಗಮನ ಸೆಳೆಯುವಂಥ ಪ್ರಯತ್ನ ಮಾಡಿದ್ದೀರಿ. ಒಂದು ಸಣ್ಣ ಮಾಧ್ಯಮ ಆದರೂ ಕೂಡ ರಾಜ್ಯವ್ಯಾಪ್ತಿ ರಾಷ್ಟ್ರಮಟ್ಟದ ಮಾಧ್ಯಮ ಅಲ್ಲ, ಆದರೆ ಈ ಊರಿನ ಬಗ್ಗೆ ಗಮನ ಸೆಳೀತಕ್ಕಂಥ ಎಲ್ಲರನ್ನು ಸಾರ್ವಜನಿಕರನ್ನು ಮಾತಾಡಿಸಿ ಅವ್ರ ಗಮನ ಸೆಳೀತಕ್ಕಂಥ ಅವ್ರ ತಲೆಯಲ್ಲಿ ಬೀಜ ಬಿತ್ತಕ್ಕಂಥ ಪ್ರಯತ್ನ ಮಾಡಿದ್ದೀರಿ. ಖಂಡಿತ ನಿಮಗೆ ಭಗವಂತ ಇನ್ನೂ ಹೆಚ್ಚು ಶಕ್ತಿ ಕೊಡಲಿ. ನಿಮ್ಮ ಮಾಧ್ಯಮದ ಮುಖಾಂತರ ಆಯ್ತು ಅನ್ನತಕ್ಕಂಥ ಒಂದು ಕೀರ್ತಿ ಬರಲಿ. ಹೌದು, ಹೌದು, ಶಾಸನಗಳೆಲ್ಲ ಇದೆ. ಹೌದು, ಅದರ ಬಗ್ಗೆ ಸಾಕಷ್ಟು ಪ್ರತಿ ವರ್ಷ ಗಮನ ಸೆಳೆದಿರಿ ನೀವು. ಒಂದಲ್ಲ ಒಂದು ದಿಶೆಯಿಂದ ಎಲ್ಲರ ಗಮನ ಸೆಳೆದಿದ್ದೀರಿ. ಅದು ಎಲ್ಲರ ಗಮನಕ್ಕಿದೆ. ಎಲ್ಲರೂ ಅದನ್ನೊಂದು ನಿಮ್ಮ ಮಾಧ್ಯಮದ ಮೂಲಕ ವಿನಂತಿ ಏನಂದರೆ ಎಲ್ಲರೂ ಒಂದು ಕಡೆ ಸೇರ್ಕೊಂಡು ಇದೇನು ಮಾಡ್ಬೋದು ಅಂತ. ಮುಜರಾಯಿ ಇಲಾಖೆ ತಕ್ಷಣ ಅಭಿವೃದ್ಧಿ ಮಾಡಬಾರ್ದು ಅಂತೇನು ಸರ್ಕಾರಕ್ಕೆ ಆಗ್ರಹ ಮಾಡ್ಬೋದು. ಹಾಲಿ ಮಾಜಿ MLAಗಳು MP ಗಳೆಲ್ಲ ಸೇರ್ಕೊಂಡು ಸರ್ಕಾರಕ್ಕೆ ಆಗ್ರಹ ಮಾಡಿ, ಜಿಲ್ಲಾ ಮಂತ್ರಿಗಳಲ್ಲಿ ನಮ್ಮ ಪಕ್ಕದ ಜಿಲ್ಲೆಯವರಿದ್ದಾರೆ. ದಾವಣಗೆರೆ ಬೇಕಾದ್ರೆ ಸುಧಾರಿಸಿದೆ, ಅವರು ದಾವಣಗೆರೆ ಊರು ಅಷ್ಟೇ ಸುಧಾರಿಸ್ತಾರೆ. ಹರಿಹರ ತೆರಿಗೆ ಶಾಲೆ ಯಾರು ಉತ್ಸವ ಮಾಡ್ಬೇಕಂತ ಹರಿಹರೋತ್ಸವ ಅಂತಲೇ ಮಾಡ್ಬೇಕು. ರಥೋತ್ಸವ ಅದೇನು ವರ್ಷಕ್ಕೊಮ್ಮೆ ಏನು ಸಂಪ್ರದಾಯ ನಡೆದು ಬಂದಿದೆ ನಡ್ಕೊಂಡು ಹೋಗಲಿ. ಹರಿಹರೋತ್ಸವ ಅಂತ ಸಪರೇಟಾಗಿ ಹಂಪಿ ಉತ್ಸವ ನಾನು ಹೇಳಿದ್ನಲ್ಲ, ಹಂಪಿ ಉತ್ಸವ ಹೆಂಗೆ ಮಾಡ್ತೀರಿ ಹಂಗೆ ಹರಿಹರೋತ್ಸವ ಅಂತಲೂ ಕೂಡ ಆಗಬೇಕು. ಅದಕ್ಕೆ ಸರ್ಕಾರ ಒಂದು ಪ್ರಾಧಿಕಾರ ಮಾಡಿ ಸಪರೇಟ್ ಅನುದಾನ ಕೊಟ್ಟರೆ ಖಂಡಿತ ಸಾಧ್ಯ ಆಗ್ತದೆ. ಸಾರ್ವಜನಿಕ ಸ್ವಲ್ಪ ಸಂಗ್ರಹದಲ್ಲಿ ಏನೋ ಸಣ್ಣ ಪುಟ್ಟ ಇಂಥ ಅನ್ನ ಸಂಪರ್ಕ ನಡಿಬೋದು ಅಷ್ಟೇ. ಅದು ಅಭಿವೃದ್ಧಿ ಕಾರ್ಯಗಳು ಆಗಬೇಕಂದ್ರೆ ಕೋಟಿಗಟ್ಟಲೆ ಫಂಡ್ಸ್ ಬೇಕು. ಆ ದಿಶೆಯಲ್ಲಿ ಸರ್ಕಾರ ಕನಿಷ್ಠ ಪಕ್ಷ ಒಂದು 50 ಕೋಟಿ ಆದರೂ ಪ್ರಾಧಿಕಾರ ಮಾಡಿ 50 ಕೋಟಿ ಆದರೂ ಮೀಸಲಿರಿಸಿದರೆ ಇಲ್ಲಿ ಒಂದು 5 ವರ್ಷದಲ್ಲಿ ಏನು ಬೇಕಾದೂ ಅಭಿವೃದ್ಧಿ ಮಾಡ್ಬೋದು. ಆಮೇಲೆ ರಾಜ್ಯದ ಗಮನ ಸೆಳೀಬೋದು, ರಾಷ್ಟ್ರದ ಗಮನ ಸೆಳೀಬೋದು. ಯಾಕಂದರೆ ಇದು ಹೊಯ್ಸಳ ಕಾಲದ ಒಂದು ಇದೆಲ್ಲ ದೇವಸ್ಥಾನ. ಇದು ಸಾಕಷ್ಟು ಇತಿಹಾಸವನ್ನು ಹೊಂದಿರತಕ್ಕಂಥ ದೇವಸ್ಥಾನ ಇದು. ಅದು ಪ್ರಚುರಪಡಿಸ್ಬೇಕು. ಹರಿಹರ ಅಂದ ತಕ್ಷಣ ಹಂಗೆ ಆ ಮುಖಾಂತರ ಪ್ರಚುರಪಡಿಸಿದರೆ ಜನ ಇಲ್ಲಿ ಆಕರ್ಷಣೆಗೆ ಒಳಗಾಗ್ತಾರೆ. ಜನ ಹೆಚ್ಚೆಚ್ಚು ಒಳ ಬಂದಷ್ಟು ವ್ಯವಹಾರಗಳು ಹೆಚ್ಚಾಗಿ ಜನರ ಆರ್ಥಿಕ ಸ್ಥಿತಿ ಕೂಡ ಸುಧಾರಿಸ್ತದೆ. ಆರ್ಥಿಕ ಸುಧಾರಿಸಲಿಕ್ಕೆ ಅದೊಂದೇ ಮಾರ್ಗ ಇರೋದು ಹರಿಹರಕ್ಕೆ, ಬೇರೆ ಏನಿಲ್ಲ. ನಮಗೆ ಯಾಕೆ ಬಿರ್ಲಾ ಫ್ಯಾಕ್ಟ್ರಿ ಅಲ್ಲಿ ಆಗ್ತದೆ, ಅದು ಊರ ಹೊರಗೆ ಆಗ್ತದೆ. ಅದು ನಮ್ಮ ಜಿಲ್ಲೆ ವ್ಯಾಪ್ತಿಗೂ ಕೂಡ ಇಲ್ಲ. ಅದು ಅಲ್ಲಿಂದ ಆಲ್ಮೋಸ್ಟ್ ಒಂದು ಏನು 70% ಎಂಪ್ಲಾಯೀಸ್ ಎಲ್ಲ ಆ ಕಡೆನೇ. ಅವರು ರಾಣೆಬೆನ್ನೂರು ಹಾವೇರಿ ಜಿಲ್ಲೆಗೆ ಅವರೆಲ್ಲ ಆರ್ಥಿಕ ಸ್ಥಿತಿಗಳು ಅಲ್ಲಿ ಹೋಗ್ತದೆ, ಸುಧಾರಿಸ್ತದೆ. ಇಲ್ಲೊಂದು 25%. ಇನ್ನು ಕಿರ್ಲೋಸ್ಕರ್ ಫ್ಯಾಕ್ಟ್ರಿ ಬಂದಾಗಿದೆ. ಯಾವುದೂ ಸಾಧ್ಯತೆಗಳು ಕಾಣ್ತಾ ಇಲ್ಲ. ಇಲ್ಲಿ ಪ್ರವಾಸಿ ಕ್ಷೇತ್ರ ಮಾಡೋದು ಒಂದೇ ಸಾಧ್ಯತೆ ಕಾಣೋದು. ಅದಕ್ಕೆ ದಿಶೆಯಲ್ಲಿ ಎಲ್ಲರೂ ಭಾಗವಹಿಸಬೇಕು, ಎಲ್ಲರೂ ಅದ್ರ ಬಗ್ಗೆ ಆಗ್ರಹಿಸಬೇಕು, ಅವರ ಕೈಲಾದ ಪ್ರಯತ್ನ ಮಾಡಬೇಕು. ಮತ್ತೊಮ್ಮೆ ನಿಮಗೆ ಈ ವಿಚಾರವಾಗಿ ಜನರ ಗಮನ ಸೆಳೆತಕ್ಕಂಥ ಪ್ರಯತ್ನ ಮಾಡಿದ್ದಕ್ಕಾಗಿ ಮತ್ತೊಮ್ಮೆ ಧನ್ಯವಾದ ಹೇಳ್ತಾ ನನಗೆ ಇಲ್ಲೊಂದು ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್, ಇದು ನಿಮ್ಮದೇ ಧ್ವನಿ.